ಕಮಲ್ ಹಾಸನ್ ಕ್ಷಮೆ ಕೇಳ್ದಿದ್ರೆ ಚಿತ್ರ ಬಿಡುಗಡೆಗೆ ಬಿಡಲ್ಲ. ಇದು ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಕೊಟ್ಟಂತಹ ಎಚ್ಚರಿಕೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಬಗ್ಗೆ ಮಾತನಾಡಿದ್ದಾರೆ. ಅದನ್ನ ನಾವು ಸಹಿಸೋದಿಲ್ಲ. ಕಮಲ್ ಹಾಸನ್ ದುಬೈನಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ನಾಳೆ 11 ಗಂಟೆಗೆ ಕಮಲ್ ಹಾಸನ್ ಚೆನ್ನೈಗೆ ಬರ್ತಾರೆ. ಕ್ಷಮೆ ಕೇಳಲಿಲ್ಲ ಅಂತಂದ್ರೆ ಅವರ ಸಿನಿಮಾ ಬಿಡುಗಡೆ ಆಗೋದಕ್ಕೆ ಬಿಡಲ್ಲ. ನಾಳೆ 12 ಗಂಟೆವರೆಗೂ ಟೈಮ್ ಕೊಡಿ ಅಂತ ವಿತರಕ ಕೇಳಿದ್ದಾರೆ ಎಂದಿದ್ದಾರೆ ನರಸಿಂಹಲು. ಏನು ಹೇಳಿದ್ದಾರೆ ಹಾಗಿದ್ರೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರನ್ನ. ಆ ಚಿಟ್ ಚಾಟ್ ಇಲ್ಲಿದೆ ನೋಡಿ. ದಿನ ಇದೆ, ಕೆಲವು ಸಂದರ್ಭದಲ್ಲಿ ಸಿನಿಮಾ ಟೈಮಲ್ಲಿ ಇದಾಗುತ್ತೆ. ಕೊನೆ ಹಂತದವರೆಗೂ ಕಾದು ನೋಡೋದು, ಲಾಸ್ಟ್ ಒಂದು ಕ್ಷಮೆ ಕೇಳೋದು, ಮಾಡಿರೋ ಅವಮಾನವನ್ನೆಲ್ಲ ಒಂದು ರೀತಿ ಏನೂ ಆಗೇ ಇಲ್ಲ ಅನ್ನೋ ಥರ ಬಿಂಬಿಸುವಂಥದ್ದು. ಈ ರೀತಿಯ ಪ್ರಯತ್ನ ಆಗ್ತಾ ಇದೆಯಾ ಕಮಲ್ ಹಾಸನ್ ಅವರ ಮೊಂಡಾಟಿಕೆಯಲ್ಲಿ ಅಂತ? ಇಲ್ಲ ಸರ್, ಅವ್ರದ್ದೇ ಆದ ಒಂದು ಕೆಲವು ನಿಲುವುಗಳಿದೆ. ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ, ಪದೇ ಪದೇ ಹೇಳಿದ್ದಾರೆ. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿರೋದ್ರಿಂದ ನಾವು ಯಾವುದೇ ರೀತಿ ಅವರು ಕ್ಷಮೆಪಣೆ ಕೇಳದೇ ಇದ್ದರೆ ಇಲ್ಲಿ ರಿಲೀಸ್ ಅನ್ನೋ ಮಾತೇ ಇರೋದಿಲ್ಲ. ನಮ್ಮ ಇಂಡಸ್ಟ್ರಿ ಅಲ್ಲ ಸರ್, ಇವತ್ತಿನ ದಿನ ಎಲ್ಲ ಪೊಲಿಟಿಕಲ್ ಲೀಡರ್ಸ್, ಆಲ್ ಪಾರ್ಟಿ ಲೀಡರ್ಸ್ ಆ್ಯಂಡ್ ನಮ್ಮ ಕನ್ನಡದ ಒಕ್ಕೂಟ, ಇದು ಕನ್ನಡ ಪರ ಸಂಘಟನೆಗಳು ಎಲ್ಲ ಖಂಡಿಸ್ತಾ ಇದ್ದೇವೆ. ಇಂಥ ಟೈಮಲ್ಲಿ ನಮ್ಮ ಕನ್ನಡ ಜನತೆ ಸುಮ್ಗೆ ಇರ್ತಾರೆ ಸರ್. ನಾವು ಏನಾರು ಮಾಡಿದಾಗ ಭಾಷೆ ಸಮಸ್ಯೆ ಆಗಿರೋದು ಅಲ್ವಾ. ಹಾಗಾದ್ರಿಂದ ನಾವು ಯಾವುದೇ ರೀತಿ ಇದಕ್ಕೆ ಪ್ರೋತ್ಸಾಹ ಕೊಡೋದಿಲ್ಲ. ಆಲ್ರೆಡಿ ನಮ್ಮ ಥಿಯೇಟ್ರ್ ಓನರ್ಸ್ ಆಗ್ಬೋದು, ನಮ್ಮ ವಿತರಕರಾಗ್ಬೋದು, ಯಾವುದೇ ರೀತಿ ಇಲ್ಲಿಗೆ ತರೋದೇ ಇಲ್ಲ, ನಾವು ಮಾಡೋದಿಲ್ಲ ಅಂತೇಳಿ ಬೇರೆ ಬೇರೆ ಸಿನಿಮಾಗಳು ಹಾಕ್ಕೊಂಡಿದ್ದಾರೆ ಸರ್. ಈಗ ಬಟ್ ಅವ್ರು ಉದ್ದೇಶಪೂರ್ವಕವಾಗಿ ಒಂದು ರೀತಿ ಮೊಂಡತನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಹಂತಕ್ಕೆ ಕ್ಷಮೆ ಕೇಳಿದ್ರು ಬೈ ಚಾನ್ಸ್ ತಗ್ ಲೈಫ್ ರಿಲೀಸ್ ಆಗುತ್ತೆ? ನನಗೆ ತಿಳಿದ ಮಟ್ಟಿಗೆ ಅವರು ಕೇಳೋ ಚಾನ್ಸಲ್ಲೇ ಇಲ್ಲ. ಅವರು ಪೊಲಿಟಿಕಲ್ ಆಗಿ ಎಲ್ಲೋ ಒಂದು ಇರೋದ್ರಿಂದ ಅವರು ಕ್ಷಮೆ ಕೇಳಿದ್ರೆ ಯಾವ ರೀತಿ ನಮ್ಗೆ ಆ ಸ್ಟೇಟಲ್ಲಿ ಆಗುತ್ತೆ ಅನ್ನೋದು ಅವರು ಯೋಚನೆ ಮಾಡ್ತಾ ಇರ್ಬೋದು. ಕೇಳಲ್ಲ, ಕೇಳಿದ್ರು ನಾವು ಏಕಾಏಕಿ ನಾವು ಸ್ಕ್ರೀನ್ ಮಾಡಲ್ಲ ಸರ್. ನಮ್ಮಲ್ಲಿ ಏನೇನು ಇವತ್ತಿಂದ ನಾವು ದೂರುಗಳು ಕೊಟ್ಟಿದ್ದಾರೋ, ಏನೇನು ಗಲಾಟೆ ಮಾಡ್ತಾಯಿದ್ದಾರೋ ಎಲ್ಲರ ಜೊತೆಗೆ ನಾವು ಚರ್ಚೆ ಮಾಡಿ ಮಾಡಬೇಕಾ ಬೇಡವಾ, ಇದು ಒಂದು ಭಾಷೆ ವಿಷಯ ಆಗಿರೋದು. ಅದರಿಂದ ನಾವು ಯಾಕೆ ಮಾಮೂಲಾಗಿ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಸಿನಿಮಾ ಬ್ಯಾನ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಆ ಥರ ಇಲ್ಲ. ಇದು ದೊಡ್ಡ ವಿಷಯ ಆಗಿರೋದ್ರಿಂದ ಇದನ್ನು ನಾವು ಸಲೀಸಾಗಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿನೇ ಮತ್ತೆ ಅವಕಾಶ ಕೊಡ್ತೀವಿ ಸರ್. ಈಗ ಸರ್ಕಾರದಿಂದ ನಿಮಗೆ ಒಂದು ಪತ್ರ ಬಂದಿದೆ, ಎಲ್ಲಿಂದ ಅಂದರೆ ಹೋಮ್ ಡಿಪಾರ್ಟ್ಮೆಂಟಿಂದ ಬಂದಿರುತ್ತೆ ಅಥವಾ ವಾರ್ತಾ ಇಲಾಖೆಯಿಂದ ಏನು ಮಾಹಿತಿ ಇದೆ, ಏನಂತ ಹೇಳಿದ್ದಾರೆ, ಅದರಲ್ಲಿ ಸೂಚಿಸಿದ್ದಾರೆ ಅಂತ? ಶಿವರಾಜ್ ತಂಗಡಿ ಅವರು ಒಂದು ಬರೆದಿದ್ದಾರೆ, ನೀವು ಇದು ಅವರು ಕ್ಷಮಾಪಣೆ ಕೇಳೋವರೆಗೂ ಯಾವುದೇ ರೀತಿ ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಅನ್ನೋ ಉದ್ದೇಶ ಅವ್ರು ಹೇಳಿದ್ದಾರೆ. ಅವ್ರಿಗೂ ನಾವು ಭೇಟಿ ಆಗ್ತಾ ಇದ್ವಿ. ಅವರು ನಮ್ಮ ದೂರವಾಣಿ ಸಂಪರ್ಕ ಮೂಲಕ 2-3 ಸಲ ಮಾತಾಡಿದ್ವಿ. ಅದರಿಂದ ನಾವು ಅಷ್ಟು ಈಸಿಯಾಗಿ ನಾವು ಇದನ್ನು ಇವತ್ತು ಆ್ಯಕ್ಚುಲಿ ವಿತರಕರ ಮುಖಾಂತರ ಪ್ರೊಡಕ್ಷನ್ ಹೌಸ್ಗೆ ಫಿಲಮ್ ಚೇಂಬರಿಂದ ಮೇಲ್ ಕೂಡ ಮಾಡಿದಿರಿ ಆಯ್ತಾ? ಅಲ್ಲಿಂದ ನಿಮಗೆ ರಿಪ್ಲೈ ಬರಬೇಕಿತ್ತು. ಈ ಕ್ಷಣದವರೆಗೂ ಅವ್ರು ಯಾರು ರಿಪ್ಲೈ ಮಾಡಿಲ್ಲ. ಅವ್ರು ಹೇಳಿದ್ದಾರೆ ಸರ್, ನಮಗೆ ಕಮಲ್ ಹಾಸನ್ ದುಬೈಯಲ್ಲಿದ್ದಾರೆ, ಅವ್ರು ಬಂದ ತಕ್ಷಣ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ನಾಳೆ 11 ಗಂಟೆಗೆ ಇಲ್ಲಿಗೆ ಬರ್ತಾ ಇದ್ದಾರಂತೆ ಚೆನ್ನೈಗೆ ಬಂದ ತಕ್ಷಣ ನಮಗೆ ಅವರು ಭೇಟಿ ಆಗ್ಬಿಟ್ಟು ನಮಗೆ ವಿಷಯಗಳು ತಿಳಿಸ್ತಾರೆ. ಕೆಲವು ವಿತರಕರು ಇದನ್ನ ಬಿಟ್ಟು ಇನ್ಯಾರೋ ಅಂದ್ರೆ ಹೋಗಿ ಮತ್ತೆ ಅದನ್ನ ಸಿನಿಮಾ ತಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನಾದ್ರು ರಿಲೀಸ್ ಮಾಡುವಂಥ ಸಾಹಸಕ್ಕೆ ಕೈ ಹಾಕಿದ್ರೆ ಇಲ್ಲ ಸರ್. ಅದಕ್ಕೆ ನಾವು ಇವತ್ತು ಯಾವುದ್ರ ಮುಖಾಂತರ ಸಿನಿಮಾ ಬರೋದು, UF, ಕ್ಯೂಬು, KSRSR ಇಂಥ ಕೆಲವು ಇದ್ದಾವೆ. ಅವ್ರಿಗೆಲ್ಲ ನಾವು ಚರ್ಚೆಗೆ ಕರೆದಿದ್ವಿ. ಹೌದು, ಯಾವುದೇ ರೀತಿಯಲ್ಲಿ ಕರ್ನಾಟಕಕ್ಕೆ ಎಂಟರ್ಟೈನ್ ಮಾಡೋದೇ ಇಲ್ಲ, ನಾವು ಅದನ್ನು ನಮ್ಮ ಇದರಲ್ಲಿ ಅಪ್ಲೋಡ್ ಮಾಡೋದೇ ಇಲ್ಲ ಅಂತ ಹೇಳ್ತಾರೆ. ವಿತರಕರ ಜೊತೆ ಆವಾಗ ಮಾತಾಡಿದ್ರೆ ಕರ್ನಾಟಕದ ವಿತರಕರ ಜೊತೆ ಕೊನೆಯದಾಗಿ ಏನು ಹೇಳಿದ್ದಾರೆ? ಅದೇ ನಾಳೆ 11-12 ಗಂಟೆವರೆಗೂ ನಮ್ಗೆ ಟೈಮ್ ಕೊಡಿ, ನಾನು ವಾಪಸ್ ಬರೋದಾ ಅಥವಾ ಮಾಡೋದಾದರೆ ಕ್ಷಮೆ ಕೇಳಿಸೋದ ಅನ್ನೋದನ್ನ ಅವರು ಹೇಳಿದ್ದಾರೆ. ಈಗ ಜಸ್ಟ್ ಒಂದು 10 ನಿಮಿಷ ಮುಂಚೆ ಅವ್ರಿಗೆ ಭೇಟಿಯಾಗಿದ್ದೆ. ಇದಿಷ್ಟು ಫಿಲಂ ಚೇಂಬರ್ನ ಅಧ್ಯಕ್ಷ ನರಸಿಂಹಲ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.